ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಆಟಗಾರ್ತಿ ಅಂದರೆ ಅದು ಸಾನಿಯಾ ಮಿರ್ಜಾ. ನಮ್ಮೆಲ್ರಿಗೂ ಗೊತ್ತು ಅವರು ಏನಕ್ಕೆ ಫೇಮಸ್ಸು, ಯಾವ ಆಟ ಆಡಿ ಫೇಮಸ್ ಅಂತ ಕೂಡ. ಅವರು ಟೆನ್ನಿಸ್ ಪ್ಲೇಯರ್. ಅವ್ರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಟ ಆಡ್ತಾಯಿದ್ರು. ನಮ್ಮ ಭಾರತಕ್ಕೆ ಅನೇಕ ಮೆಡಲ್ಸ್ಗಳನ್ನ ಕೂಡ ಅವ್ರು ತಂದುಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಈ ಸುಂದ್ರಿ ಸಾನಿಯಾ ಮಿರ್ಜಾ ಆಗಾಗ ಸುದ್ದಿ ಆಗ್ತಾನೆ ಇರ್ತಾರೆ. ಇವ್ರ ಬಗ್ಗೆ ರೂಮರ್ಸ್ಗಳು ಕೇಳ್ಪಡ್ತಾನೆ ಇರ್ತೀವಿ. ರೀಸೆಂಟಾಗಿ ಸಾನಿಯಾ ಮಿರ್ಜಾ ಅವರು ಪಾಕಿಸ್ತಾನಿ ಆಟಗಾರ ಆಗಿರುವಂತಹ ಶೋಯಬ್ ಮಲಿಕ್ ಅವರಿಂದ ಡಿವೋರ್ಸ್ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಬಾಲಿವುಡ್ಡಲ್ಲಿ, ಹಾಗೆ ಭಾರತದಲ್ಲಿ, ಹಾಗೆ ಪಾಕಿಸ್ತಾನದಲ್ಲಿ ಕೂಡ. ಸಾನಿಯಾ ಮಿರ್ಜಾ ಅಭಿಮಾನಿಗಳಿಗಂತೂ ಇದು ತುಂಬ ಬೇಸರ ಆಗಿತ್ತು. ಏನಪ್ಪ ಸಾನಿಯಾ ಮಿರ್ಜಾ ಅವರು ಈ ಥರ ಡಿವೋರ್ಸ್ ಕೊಟ್ಬಿಟ್ರಲ್ಲ, ಇಷ್ಟು ವರ್ಷ ಚೆನ್ನಾಗೇ ಇದ್ರಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಈಗ ಸಾನಿಯಾ ಮಿರ್ಜಾ ಅವರು ಕಂಪ್ಲೀಟಾಗಿ ಡಿವೋರ್ಸ್ ತಗೊಂಡು ಅದರಿಂದ ಆಚೆ ಬಂದು ಅವರ ಅಪ್ಪ ಅಮ್ಮ ಜೊತೆ ಬದುಕ್ತಾ ಇದ್ದಾರೆ. ಈಗ ರೀಸೆಂಟ್ ಈಗಾಗಲೇ ಬೇರೆ ಬೇರೆ ಇದ್ದಾರೆ. ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋ ಒಂದು ರೂಮರ್ಸ್ ಭಾಳ ಕೇಳಿಬಂತಿತ್ತು. ಹಾಗೆ ತುಂಬ ಸಾಕಷ್ಟು ವಿಚಾರಗಳಿಗೆ ಚರ್ಚೆ ಆಗಿತ್ತು. ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಆಟಗಾರರು, ಅದು ಸ್ಪೋರ್ಟ್ಸ್ ಪ್ಲೇಯರ್ಸ್ ಅಂತಂದರೆ ಅದು ಮೊಹಮ್ಮದ್ ಶಮಿ ಹಾಗೂ ಸಾನಿಯಾ ಮಿರ್ಜಾ. ಮೊಹಮ್ಮದ್ ಶಮಿ ಕೂಡ 2023 ODI ಸೀರೀಸಲ್ಲಿ ನಮ್ಮ ಭಾರತನ ಫಿನಾಲೆಗೆ ಕರ್ಕೊಂಡು ಹೋಗೋದ್ರಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದ್ರು, ಸಾಕಷ್ಟು ಪ್ರಯತ್ನ ಪಟ್ಟು ಅವ್ರು ನಮ್ಮ ಭಾರತ ತಂಡನ ಫಿನಾಲೆಗೆ ಕರ್ಕೊಂಡು ಹೋಗಿದ್ರು. ಈಗ ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ, ಈ ರೂಮರ್ಸ್ಗೆ ಸಾನಿಯಾ ಮಿರ್ಜಾ ತಂದೆ ಇಮ್ರಾನ್ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಾನಿಯಾ ಮಿರ್ಜಾ ತಂದೆ ಇಮ್ರಾನ್ ಆದಂಥ ಅವರು ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈ ವದಂತಿಗಳು ಏನು ಬರ್ತಿದೆ, ಈ ರೂಮರ್ಸ್ ಅನ್ನೋದು ಏನು ಬರ್ತಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸತ್ಯಾಂಶ ಇಲ್ಲ. ಇವರಿಬ್ಬರು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಇಮ್ರಾನ್ ಅವರು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಗೆ ಆಗಲೇ ಗೊತ್ತಾಗತ್ತೆ ಮೊಹಮ್ಮದ್ ಶಮಿ ಅವರು ಹಾಗೂ ಸಾನಿಯಾ ಮಿರ್ಜಾ ಅವರು ಮದುವೆ ಆಗಲ್ಲ, ಇದು ಜಸ್ಟ್ ಎ ರೂಮರ್ ಅಂತ ಹೇಳಿ. ಈಗಾಗಲೇ ಸಾನಿಯಾ ಮಿರ್ಜಾ ಅವರು ಅವರ ಏನು ಫಾರ್ಮರ್ ಟೆನ್ನಿಸ್ ಪ್ಲೇಯರ್ ಆಗಿದ್ದಾರೆ ನಮ್ಮ ಭಾರತಕ್ಕೆ, ಅವರು ನನ್ನ ಕೆರಿಯರ್ನ ನಾನೀಗ ಫೋಕಸ್ ಮಾಡಬೇಕು, ನಾನು ಅದ್ರ ಮೇಲೆ ಜಾಸ್ತಿ ಒತ್ತಡ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಮೊಹಮ್ಮದ್ ಶಮಿ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.